ಆತ್ಮೀಯರೇ, ಡೈಮಂಡ್ ಆಫ್ ಇಂಗ್ಲೀಷ್ ಚಾನಲ್ಗೆ ಸ್ವಾಗತ. ನಾನು ಇಂದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಕುರಿತು ಅಧ್ಯಯನ ಮಾಡುತ್ತೇವೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ ವಾಕ್ಯ ರಚನೆ ಏನಪ್ಪ ಅಂತಂದರೆ ಹೆಲ್ಪಿಂಗ್ ವರ್ಬ್ ಫಸ್ಟಿಗೆ, ಆಮೇಲೆ ಸಬ್ಜೆಕ್ಟು, ಮೈನ್ ವರ್ಬು, ಆಬ್ಜೆಕ್ಟು ತತ್ತಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಯಾವ ಬರ್ತಾವಪ್ಪ ಅಂತಂದರೆ ಡೂ ಮತ್ತು ಡಜನ್ ಅಂತ ಹೆಲ್ಪಿಂಗ್ ವರ್ಬ್ ಬರ್ತವೆ. ನಾನು ಶ್ರೀ ಕುಮಾರಸ್ವಾಮಿ ಗಂಗಾವತಿ. ನಾವು ಏನಪ್ಪ ಅಂತಂದರೆ ಇಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಕುರಿತು ಅಧ್ಯಯನ ಮಾಡ್ತೀವಿ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದ ತಕ್ಷಣ ಏನಪ್ಪ ಅಂತಂದರೆ ಎರಡು ರೀತಿ ಬರ್ತೈತಿ. ಒಂದು ಎಸ್ ಆರ್ ನೋ ಕ್ವಶನ್. ಸೊ ಎಸ್ ಆರ್ ನೋ ಕ್ವಶನ್ ಅಂದರೆ ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಆಗುವಂಥದ್ದು, ಅದು ಎಸ್ ಆರ್ ನೋ ಕ್ವಶನ್ ಆಗಿರ್ತೈತಿ. ಸೊ ನಾವು ಇಂದು ಮೊದಲಿಗೆ ಏನಪ್ಪ ಅಂತಂದರೆ ಎಸ್ ಆರ್ ನೋ ಕ್ವಶನ್ ಅಂದರೆ ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಆಗುವಂಥ ಕ್ವಶನ್ಸನ್ನು ನೋಡೋಣ. ಇಲ್ಲಿ ಫಸ್ಟ್ ವಾಕ್ಯ ರಚನೆ ನಾನು ಈಗಾಗಲೇ ತಿಳಿಸಿದಂತೆ ಹೆಲ್ಪಿಂಗ್ ವರ್ಬು ಮೊದಲು ಬರ್ತದೆ. ಆಮೇಲೆ ಏನಪ್ಪ ಅಂತಂದರೆ ಆಮೇಲೆ ಸಬ್ಜೆಕ್ಟ್ ಬರ್ತೈತಿ, ಆನಂತರ ಮೈನ್ ವರ್ಬು, ಆಮೇಲೆ ಆಬ್ಜೆಕ್ಟ್ ಬರ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಎರಡು ಹೆಲ್ಪಿಂಗ್ ವರ್ಬ್ ಬರ್ತಾವೆ. ಒಂದು ಏನಪ್ಪ ಅಂತಂದ್ರೆ ಡೂ ಅನ್ನೋಂಥ ಹೆಲ್ಪಿಂಗ್ ವರ್ಬ್ ಬರ್ತದೆ. ಯಾವಾಗ ಐ ವಿ ಯು ದೇ ಬರ್ತದೋ ಆವಾಗ ಡೂ ಅನ್ನೋಂಥ ಹೆಲ್ಪಿಂಗ್ ವರ್ಬ್ ಬರ್ತೈತಿ. ನೆಕ್ಸ್ಟ್ ಇನ್ನೊಂದು ಹೆಲ್ಪಿಂಗ್ ವರ್ಬ್ ಬರ್ತೈತಿ, ಅದು ಡಸ್ ಅನ್ನೋಂತಹ ಹೆಲ್ಪಿಂಗ್ ವರ್ಬ್ ಬರ್ತೈತಿ. ಡೂ ಮತ್ತು ಡಸ್ ಅಂತಹ ಹೆಲ್ಪಿಂಗ್ ವರ್ಬ್ ಬರ್ತೈತಿ. ಇಲ್ಲಿ ನೋಡಿ ಡಸ್. ಸೊ ಡಸ್ ಎಲ್ಲಿ ಬರ್ತಪ್ಪ ಅಂದರೆ ಈ ಶಿ ಇಟ್ಟು ಬಂದಾಗ ಡಸ್ ಅನ್ನೋಂತಹ ಹೆಲ್ಪಿಂಗ್ ವರ್ಬ್ ಬರ್ತೈತೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಎಕ್ಸಾಂಪಲ್, ಐ ಲರ್ನ್ ಇಂಗ್ಲೀಷ್ ಇನ್ ಗಂಗಾವತಿ. ಇಲ್ಲಿ ನೋಡ್ರಿ, ನಾನು ಗಂಗಾವತಿಯಲ್ಲಿ ಇಂಗ್ಲೀಷನ್ನು ಕಲಿಯುತ್ತೇನೆ. ಸೊ ನಾವು ಇದನ್ನು ಏನಪ್ಪ ಅಂತಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸಿಗೆ ಮಾಡಿದ್ವಿ ಅಂದರೆ ಇಲ್ಲಿ ನೋಡ್ರಿ, ಮೊದಲು ಹೆಲ್ಪಿಂಗ್ ವರ್ಬ್ ತಗೋಬೇಕು. ಹೆಲ್ಪಿಂಗ್ ವರ್ಬ್ ತಗೋಬೇಕಂದ್ರೆ ನಾವೇನು ನೋಡ್ಬೇಕು, ಸಬ್ಜೆಕ್ಟ್ ಐ ಬಂದಾಗ ಡೂ ಅನ್ನೋಂತಹ ಹೆಲ್ಪಿಂಗ್ ವರ್ಬ್ ಬರ್ತದೆ, ಐ ಡೂ. ನೆಕ್ಸ್ಟು ಲರ್ನ್ ಇಂಗ್ಲೀಷ್ ಇನ್ ಗಂಗಾವತಿ. ಸೊ ಇದು ಏನಾಗ್ತೈತಪ್ಪ ಅಂತಂದರೆ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗುತ್ತದೆ. ನಾನು ಗಂಗಾವತಿಯಲ್ಲಿ ಇಂಗ್ಲೀಷನ್ನು ಕಲಿಯುತ್ತೇನೆಯೇ ಅಂತ ಪ್ರಶ್ನೆಯನ್ನು ಕೇಳ್ತೈತಿ. ಇಂಟ್ರಾಗೇಟಿವ್ ಅಂತಂದರೆ ಏನಪ್ಪ ಅಂದರೆ ಅಫರ್ಮೇಟಿವ್ನ ಪ್ರಶ್ನೆ ಕೇಳುವುದೇ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗುತ್ತೆ. ನಾನು ಗಂಗಾವತಿಯಲ್ಲಿ ಇಂಗ್ಲೀಷನ್ನು ಕಲಿಯುತ್ತೇನೆಯೇ ಅಂದಂಗೆ ಐ ಲರ್ನ್ ಇಂಗ್ಲೀಷ್ ಇನ್ ಗಂಗಾವತಿ, ಡು ಐ ಲರ್ನ್ ಇಂಗ್ಲೀಷ್ ಇನ್ ಗಂಗಾವತಿ ಅಂದಾಗ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್, ವಿ ಕಮ್ ಟು ಸ್ಕೂಲ್ ಬೈ ವಾಕ್. ನಾವು ನಡೆಯುತ್ತಾ ಶಾಲೆಗೆ ಬರುತ್ತೇವೆ. ಸೊ ನಾವು ಇದನ್ನು ಏನಪ್ಪ ಅಂತಂದರೆ ಇಂಟ್ರಾಗೇಟಿವ್ ಮಾಡಬೇಕಪ್ಪ ಅಂತಂದರೆ ಮೊದಲಿಗೆ ಏನಪ್ಪ ಅಂತಂದರೆ ಹೆಲ್ಪಿಂಗ್ ವರ್ಬ್ ಬರಬೇಕು. ಹೆಲ್ಪಿಂಗ್ ವರ್ಬ್ ಬರ್ಬೇಕಂತಂದರೆ ನಾವು ಸಬ್ಜೆಕ್ಟ್ ನೋಡ್ಬೇಕು. ಸಬ್ಜೆಕ್ಟ್ ವಿ ಇದ್ದಾಗ ಡೂ ಅನ್ನೋಂಥ ಹೆಲ್ಪಿಂಗ್ ವರ್ಬ್ ಬರ್ತೈತಿ. ನೆಕ್ಸ್ಟ್ ಕಮ್ ಮೈನ್ ವರ್ಬು, ಟು ಸ್ಕೂಲ್ ಬೈ ವಾಕ್, ನಾವು ನಡೆಯುತ್ತಾ ಶಾಲೆಗೆ ಬರುತ್ತೇವೆ ಅನ್ನೋಂತಹ ಮೀನಿಂಗನ್ನು ಕೊಡುತ್ತದೆ. ಸೊ ನೆಕ್ಸ್ಟ್ ಇನ್ನೊಂದು ವಾಕ್ಯ, ಯು ಆಸ್ಕ್ ಕ್ವಶನ್ಸ್. ನೀವು ಆಸ್ಕ್ ಕ್ವಶನ್ಸ್ ಅಂದರೆ ನೀವು ಪ್ರಶ್ನೆಗಳನ್ನು ಕೇಳುತ್ತೀರಿ. ಸೊ ಇದನ್ನು ಏನಪ್ಪ ಅಂತಂದರೆ ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕಂತಂದ್ರೆ ಮೊದಲು ನಾವು ಸಬ್ಜೆಕ್ಟ್ ನೋಡ್ಬೇಕು. ಸಬ್ಜೆಕ್ಟಿವ್ ಐತಿ, ಇವು ಇದ್ದಾಗ ಹೆಲ್ಪಿಂಗ್ ವರ್ಬ್ ಏನು ಬರ್ತೈತಿ, ಡೂ ಅನ್ನೋಂಥ ಹೆಲ್ಪಿಂಗ್ ವರ್ಬ್ ಬರ್ತೈತಿ. ನೆಕ್ಸ್ಟ್ ಆಮೇಲೆ ಆಸ್ಕ್ ಕ್ವಶನ್ಸ್ ಅನ್ನೋಂತಹ ಏನಪ್ಪ ಅಂತಂದರೆ ಮೀನಿಂಗನ್ನು ಕೊಡ್ತೈತಿ. ಓಕೆ, ಇಲ್ಲಿ ನೋಡ್ರಿ, ನೀವು ಪ್ರಶ್ನೆಗಳನ್ನು ಕೇಳುತ್ತೀರಾ ಅನ್ನೋಂತಹ ಮೀನಿಂಗ್ ಕೊಡ್ತೈತಿ. ನೆಕ್ಸ್ಟ್ ಇನ್ನೊಂದು ವಾಕ್ಯ, ಈ ಸ್ಲೀಪ್ಸ್ ಇನ್ ದ ಆಲ್ ರೂಮ್. ಅವನು ಆಲ್ ರೂಮಿನಲ್ಲಿ ಮಲಗುತ್ತಾನೆ. ನೋಡ್ರಿ, ಕನ್ನಡ ಮೀನಿಂಗ್ ಅವನು ಆಲ್ ರೂಮ್ನಲ್ಲಿ ಮಲಗುತ್ತಾನೆ. ಇದನ್ನು ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡಿದಾಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಫಸ್ಟು ಸಬ್ಜೆಕ್ಟ್ ನೋಡ್ಬೇಕು. ಮೊದಲು ಹೆಲ್ಪಿಂಗ್ ವರ್ಬ್ ಬರಿಬೇಕು. ಹೆಲ್ಪಿಂಗ್ ವರ್ಬ್ ಬರಿಬೇಕಂದ್ರೆ ಸಬ್ಜೆಕ್ಟ್ ನೋಡ್ಬೇಕು. ಸಬ್ಜೆಕ್ಟ್ ಎ ಐತಿ, ಈ ಬಂತಂದರೆ ಡಜನ್ ಅಂತ ಹೆಲ್ಪಿಂಗ್ ವರ್ಬ್ ಬರ್ತೈತಿ. ಆಮೇಲೆ ಸ್ಲೀಪ್ ಮೈನ್ ವರ್ಬು ಇನ್ ದ ಆಲ್ ರೂಮ್ ಅನ್ನೋಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಬರ್ತದೆ. ಕನ್ನಡ ಅರ್ಥ ನೋಡಿದಾಗ ಅವನು ಆಲ್ ರೂಮಿನಲ್ಲಿ ಮಲಗುತ್ತಾನೆಯೇ ಅನ್ನೋಂತಹ ಮೀನಿಂಗನ್ನು ಕೊಡ್ತೈತಿ. ಈಗ ನೆಕ್ಸ್ಟ್ ಅದೇ ಥರ ಸಿ ಸಿಂಗ್ಸ್ ಬ್ಯೂಟಿಫುಲ್ಲಿ. ಸಿ ಅಂತಂದರೆ ಅವಳು, ಬ್ಯೂಟಿಫುಲ್ಲಿ ಅಂದರೆ ಸುಂದರವಾಗಿ, ಸಿಂಗ್ಸ್ ಅಂದರೆ ಆಡುತ್ತಾಳೆ, ಅವಳು ಸುಂದರವಾಗಿ ಆಡುತ್ತಾಳೆ ಅನ್ನೋಂಥ ಮೀನಿಂಗ್ ಕೊಡ್ತೈತಿ. ಅದೇ ಥರನಾಗಿ ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಂಟ್ರಾಗೇಟಿವ್. ಇವಾಗ ಇಂಟ್ರಾಗೇಟಿವ್ ಸೆಂಟೆನ್ಸ್ ನೋಡ್ಬೇಕಂದ್ರೆ ಮೊದಲು ಹೆಲ್ಪಿಂಗ್ ವರ್ಬ್ ಬೇಕು. ಹೆಲ್ಪಿಂಗ್ ವರ್ಬ್ ಬರಬೇಕಂತಂದರೆ ನಾವು ಸಬ್ಜೆಕ್ಟ್ ನೋಡ್ಬೇಕು. ಸಬ್ಜೆಕ್ಟು ಸಿ ಅದ, ಸಿ ಬಂದಾಗ ಹೆಲ್ಪಿಂಗ್ ವರ್ಬು ಡಸ್ ಬರ್ತದೆ. ನೋಡ್ರಿ, ನಿಮಗೆ ಆಲ್ರೆಡಿ ಗೊತ್ತೈತಿ. ಐ ವಿ ಯು ದೇ ಬಂದಾಗ ಡೂ ಅನ್ನೋಂಥ ಹೆಲ್ಪಿಂಗ್ ವರ್ಬು
ಈ ಶಿ ಇಟ್ಟು ಬಂದಾಗ ಡಜನ್ ಅಂತ ಹೆಲ್ಪಿಂಗ್ ವರ್ಬ್ ಬರ್ತೈತಿ. ಹಂಗಾಗಿ ಏನಪ್ಪ ಅಂದರೆ ಇಲ್ಲಿ ಡಜ್ ಬರ್ದೀವಿ, ಅದು ಯಾಕಪ್ಪ ಅಂದರೆ ಶಿ ಬಂದೈತಿ. ಸೊ ಇಲ್ಲಿ ಏನಪ್ಪ ಅಂತಂದರೆ ಮುಂದಿಂದು ಏನಪ್ಪ ಅಂದರೆ ಸಿಂಗ್ ಬ್ಯೂಟಿಫುಲ್ಲಿ, ಇಲ್ಲಿ ನೋಡಿ ಅವಳು ಸುಂದರವಾಗಿ ಆಡುತ್ತಾಳೆ ಅನ್ನಂತಹ ಮೀನಿಂಗನ್ನು ಕೊಡ್ತೈತೆ. ಅದೇ ರೀತಿ ಇನ್ನೊಂದು ವಾಕ್ಯ ನೋಡಮ್ಮ, ಇಟ್ ಕಿಲ್ಸ್ ಅನಿಮಲ್ಸ್ ಫಾರ್ ಫುಡ್, ಅದು ಆಹಾರಕ್ಕಾಗಿ ಪ್ರಾಣಿಗಳನ್ನು ಕೊಲ್ಲುತ್ತದೆ. ಸೊ ಇದು ನಾವು ಇಂಟ್ರಾಗೇಟಿವ್ ಮಾಡಬೇಕಪ್ಪ ಅಂತಂದರೆ ಮೊದಲಿಗೆ ನಾವೇನು ನೋಡ್ತೀವಪ್ಪ ಅಂತಂದರೆ ಹೆಲ್ಪಿಂಗ್ ವರ್ಬ್ ಬರಿಬೇಕು. ಹೆಲ್ಪಿಂಗ್ ವರ್ಬ್ ಬರಿಬೇಕಂತಂದರೆ ಸಬ್ಜೆಕ್ಟ್ ನೋಡ್ತೀವಿ. ಸಬ್ಜೆಕ್ಟ್ ಇಟ್ಟು ಬಂದಾಗ ಡಜನ್ ಅಂತ ಹೆಲ್ಪಿಂಗ್ ವರ್ಬ್ ಬರ್ತದೆ. ಡಸ್ ಇಟ್ ಕಿಲ್ ಅನಿಮಲ್ಸ್ ಫಾರ್ ಫುಡ್. ಸೊ ನಾವು ವಾಕ್ಯನ ಏನೈತದೆ ಫಸ್ಟ್ ಹೆಲ್ಪಿಂಗ್ ವರ್ಬ್ ಹಾಕ್ಯಂತೀವಿ, ಆಮೇಲೆ ಸಬ್ಜೆಕ್ಟ್ ಹಾಕ್ಯಂತೀವಿ, ಉಳ್ಕಿದ್ದು ಏನೈತೆ ಅದನ್ನು ಸೇಮ್ ಬರಿತೀವಿ. ಮತ್ತು ಇಂಟ್ರಾಗೇಟಿವ್ ಅಂದರೆ ಏನಪ್ಪ ಅಂತಂದರೆ ಅಫರ್ಮೇಟಿವ್ನ ನಾವು ಪ್ರಶ್ನೆ ಕೇಳಿದೆ, ಅದು ಆಹಾರಕ್ಕಾಗಿ ಪ್ರಾಣಿಗಳನ್ನು ಕೊಲ್ಲುತ್ತದೆ, ಅದು ಆಹಾರಕ್ಕಾಗಿ ಪ್ರಾಣಿಗಳನ್ನು ಕೊಲ್ಲುತ್ತದೆಯೇ. ಅದೇ ಥರ ಇಂಗ್ಲೀಷ್ನಾಗ ಇಟ್ ಕಿಲ್ಸ್ ಅನಿಮಲ್ಸ್ ಫಾರ್ ಫುಡ್, ಅದು ಆಹಾರ ಅದನ್ನೇ ನಾವೇನಪ್ಪ ಅಂದರೆ ಇಂಟ್ರಾಗೇಟಿವ್ ಮಾಡಿದಾಗ ಡಸ್ ಇಟ್ ಕಿಲ್ ಫಾರ್ ಫುಡ್, ಅದು ಆಹಾರಕ್ಕಾಗಿ ಪ್ರಾಣಿಗಳನ್ನು ಕೊಲ್ಲುತ್ತದೆಯೇ ಅನ್ನೋಂತಹ ಮೀನಿಂಗ್ ಕೊಡ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಏನಪ್ಪ ಅಂತಂದರೆ ಒಂದು ಕಾಮನ್ ಎರರ್ ಆಗ್ಯದ. ಏನಪ್ಪ ಅಂತಂದರೆ ಡಸ್ ಬಂದಮೇಲೆ ಅನಿಮಲ್ಸಿಗೆ ಏನು ಕಿಲ್ ಏನಪ್ಪ ಅಂತಂದರೆ ಮೇಯ್ನ್ ವರ್ಬು ಒಂದೇ ಆಗಿರ್ತೈತಿ. ಸೊ ಅದು ಕಿಲ್ಸ್ ಆಗಲ್ಲ. ಸೊ ಇದು ಕಾಮನ್ ಆಗಿ ಎರರ್ ಬರುವಂಥದ್ದು. ನೆಕ್ಸ್ಟ್ ಇದರ ಅರ್ಥ ಅದು ಆಹಾರಕ್ಕಾಗಿ ಪ್ರಾಣಿಗಳನ್ನು ಕೊಲ್ಲುತ್ತದೆಯೇ. ಸೊ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೊ ದೇ ಸ್ವಿಮ್ ಇನ್ ದ ರಿವರ್, ಅವರು ನದಿಯಲ್ಲಿ ಈಜುತ್ತಾರೆ. ಸೊ ಇದನ್ನು ನಾವು ಪ್ಯಾಸಿವೈಸ್ ಮಾಡುವ, ಅದನ್ನು ಯಾವನ್ನು ಇಂಟ್ರಾಗೇಟಿವ್ ಮಾಡಿದಾಗ ನಾವು ಫಸ್ಟ್ ಹೆಲ್ಪಿಂಗ್ ವರ್ಬ್ ಬರಿಬೇಕು. ಹೆಲ್ಪಿಂಗ್ ವರ್ಬ್ ಬರಿಬೇಕಂತಂದರೆ ನಾವು ಸಬ್ಜೆಕ್ಟ್ ನೋಡ್ಬೇಕು. ಸಬ್ಜೆಕ್ಟ್ ದೇ ಇದ್ದಾಗ ಡೂನ್ ಅಂತ ಹೆಲ್ಪಿಂಗ್ ವರ್ಬ್ ಬರ್ತೈತಿ. ಡೂ ದೇ ಸ್ವಿಮ್ ಇನ್ ದ ರಿವರ್, ಅವರು ನದಿಯಲ್ಲಿ ಈಜುತ್ತಾರೆಯೇ ಅನ್ನಂತಹ ಮೀನಿಂಗನ್ನು ಕೊಡುತ್ತದೆ. ಸೊ ಇವತ್ತು ನಾವು ಇಂದಿನ ತರಗತಿಯಲ್ಲಿ ಏನಪ್ಪ ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ನಾವು ಕ್ವಶನನ್ನು ನೋಡಿದ್ವಿ. ಸೊ ಇಲ್ಲಿ ಭಾಳ ಸಿಂಪಲ್ಲು. ಏನಪ್ಪ ಅಂತಂದರೆ ನಾವು ಫಸ್ಟ್ ಹೆಲ್ಪಿಂಗ್ ವರ್ಬ್ ಬರೆದ್ಬಿಟ್ಟಿವಿ ಅಂತಂದರೆ ಏನಪ್ಪ ಅಂತಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗ್ತೈತಿ. ಹೆಲ್ಪಿಂಗ್ ವರ್ಬ್ ಬರಿಬೇಕಂದ್ರೆ ಮೊದಲು ಅಲ್ಲಿ ಸಬ್ಜೆಕ್ಟ್ ಏನೈತಿ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಸಬ್ಜೆಕ್ಟ್ ನೋಡ್ಕೊಂಡು ಹೆಲ್ಪಿಂಗ್ ವರ್ಬ್ ಬರೆದ್ಬಿಟ್ಟಂದರೆ ಹೆಲ್ಪಿಂಗ್ ವರ್ಬು ಸಬ್ಜೆಕ್ಟು ಮೇಯ್ನ್ ವರ್ಬು ಏನಪ್ಪ ಅಂದ್ರೆ ಆಬ್ಜೆಕ್ಟ್ ಬರ್ತದೆ, ಲಾಸ್ಟ್ ಕ್ವಶನ್ ಮಾರ್ಕ್ ಹಾಕಿಬಿಟ್ಟಿವಿ ಅಂದರೆ ಅದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿಬಿಡ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ಲು ನಿಮಗೆ ಇಷ್ಟವಾದಲ್ಲಿ ಅಥವಾ ಉಪಯುಕ್ತವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿಯಲ್ಲಿ ಏನಪ್ಪ ಅಂತಂದರೆ ಉಳಿದ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರಲು ಏನಪ್ಪ ಅಂತಂದರೆ ಬೆಲ್ ಐಕನನ್ನು ಒತ್ತಿರಿ ಅಂತ ಹೇಳುತ್ತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.